ಆಕಾಶವಾಣಿ. ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಲಕ್ಕೆ ಬನ್ನಿರಿಂದು ಈ ಪುಣ್ಯಧರೆಗೆ ನೃಪತುಂಗ ಮೆರೆದ ನೆಲಕ್ಕೆ. ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು. ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು. ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ. ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ. ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳೋಣ. ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ FFE ವತಿಯಿಂದ ವಿದ್ಯಾರ್ಥಿ ವೇತನ ನೀಡುವಂತಹ ಒಂದು ವಿಶಿಷ್ಟ ಸುವರ್ಣ ಅವಕಾಶವನ್ನ ಒದಗಿಸಲಾಗುತ್ತಿದೆ. ಈ ವಿದ್ಯಾರ್ಥಿ ವೇತನವನ್ನು 2025-26ನೇ ಸಾಲಿನಲ್ಲಿ ಪಡೆಯ ಬಯಸುವವರು PUC ತೇರ್ಗಡೆ ಆಗಿರಬೇಕು. ಒಟ್ಟು ವಾರ್ಷಿಕ ಆದಾಯ 3 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. BE, BTech, MBBS, ಇಂಟಿಗ್ರೇಟೆಡ್ MTech ಮತ್ತು ಇಂಟಿಗ್ರೇಟೆಡ್ ಕಾನೂನು ಕೋರ್ಸ್ಗಳಿಗೆ ಪ್ರವೇಶ ಪಡೆದ ಮೊದಲ ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದು. ವಿದ್ಯಾರ್ಥಿ ವೇತನ ಕೋರ್ಸ್ ಪೂರ್ಣಗೊಳ್ಳುವವರೆಗೆ ವಾರ್ಷಿಕವಾಗಿ 50,000 ನೀಡಲಾಗುತ್ತದೆ. ವಿದ್ಯಾರ್ಥಿ ವೇತನದೊಂದಿಗೆ ಉನ್ನತ ಕೌಶಲ್ಯ ಹೊಂದಿರುವ ಬುದ್ಧಿವಂತ ವಿದ್ಯಾರ್ಥಿಗಳನ್ನು ಉದ್ಯೋಗಕ್ಕೆ ಸಿದ್ಧಪಡಿಸಲು ಕೌಶಲ್ಯ ತರಬೇತಿಯ ಜೊತೆಗೆ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ. ಈ ಮುಂದೆ ಹೇಳುವ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. JEE ಅಡ್ವಾನ್ಸ್ ಪ್ರವೇಶ ಪರೀಕ್ಷೆಯಲ್ಲಿ ಬಾಲಕರು 20,000 ರ್ಯಾಂಕ್ ಒಳಗಡೆ ಇರಬೇಕು. ಬಾಲಕಿಯರು 25,000 ರ್ಯಾಂಕ್ ಒಳಗಡೆ ಇರಬೇಕು. JEE ಮೇನ್ ಪರೀಕ್ಷೆಯಲ್ಲಿ ಬಾಲಕರು 90,000 ರ್ಯಾಂಕ್ ಒಳಗಡೆ ಇರಬೇಕು. ಬಾಲಕಿಯರು 1,20,000 ರ್ಯಾಂಕ್ ಒಳಗಡೆ ಇರಬೇಕು. KCET ಪರೀಕ್ಷೆಯಲ್ಲಿ ಬಾಲಕರು 6,000 ರ್ಯಾಂಕ್ ಒಳಗಡೆ ಇರಬೇಕು. ಬಾಲಕಿಯರು 15,000 ರ್ಯಾಂಕ್ ಒಳಗಡೆ ಇರಬೇಕು. ನೀಟ್ ಪರೀಕ್ಷೆಯಲ್ಲಿ ಬಾಲಕರು 40,000 ರ್ಯಾಂಕ್ ಒಳಗಡೆ ಇರಬೇಕು. ಬಾಲಕಿಯರು 50,000 ರ್ಯಾಂಕ್ ಒಳಗಡೆ ಇರಬೇಕು. ಆಗಸ್ಟ್ 1ನೇ ತಾರೀಕಿನಿಂದ ಅರ್ಜಿಗಳನ್ನ ಹಾಕಲು ಆರಂಭಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ www.ffE.org ಯನ್ನು ಸಂಪರ್ಕಿಸಬಹುದು ಅಥವಾ 7483731322 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ವಿಕಾಸ್ ಅಕಾಡೆಮಿಯ ವತಿಯಿಂದ ಜುಲೈ 25ರಿಂದ 1 ವಾರಗಳ ಕಾಲ ಕಲಬುರಗಿಯಲ್ಲಿ ಆಪ್ತ ಸಮಾಲೋಚನೆ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಶಿಕ್ಷಕರು ಮತ್ತು ಉಪನ್ಯಾಸಕರು ಭಾಗವಹಿಸಬಹುದು. ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾರ್ಗದರ್ಶನ ನೀಡಲು ಬೆಂಗಳೂರು ನಿಮಾನ್ಸ್ನ ಡಾಕ್ಟರ್ CR ಚಂದ್ರಶೇಖರ್ ಅವರು ಶಿಬಿರದಲ್ಲಿ ಇರಲಿದ್ದಾರೆ. ಸ್ಥಳ ಶರಣಬಸವೇಶ್ವರ ವಸತಿ ಶಾಲೆಯ ಹಳೆಯ ಹಾಸ್ಟೆಲ್. ಆಪ್ತ ಸಮಾಲೋಚನಾ ಶಿಬಿರದಲ್ಲಿ ಭಾಗವಹಿಸುವವರು ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9945598326. ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ವತಿಯಿಂದ ಪವಿತ್ರ ಕ್ಷೇತ್ರ ಬಸವ ಕಲ್ಯಾಣದಲ್ಲಿ ನಾಳೆ ಶರಣೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಜಯಂತಿಯನ್ನ ಆಚರಿಸಲಾಗುತ್ತಿದೆ. ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪದ ವತಿಯಿಂದ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಸಮಾಧಿಯ ಸ್ಥಳದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ 10ನೇ ತರಗತಿಯಲ್ಲಿ 90ಕ್ಕಿಂತ ಹೆಚ್ಚು ಪ್ರತಿಶತ ಅಂಕ ಪಡೆದಿರುವ ಬಡ ವಿದ್ಯಾರ್ಥಿಗಳಿಗೆ ಮತ್ತು 75% ನ್ಯೂನತೆ ಹೊಂದಿದ ವಿಕಲಚೇತನ ಮಕ್ಕಳಿಗೆ ವಿದ್ಯಾದಾನ ಎಂಬ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತಿದೆ. ಪ್ರತಿ ವರ್ಷ ಇಡೀ ದೇಶದಲ್ಲಿ 10,000ಕ್ಕೂ ಹೆಚ್ಚು ಮಕ್ಕಳು ಇದರ ಲಾಭವನ್ನು ಪಡೆಯುತ್ತಿದ್ದಾರೆ. ಇನ್ನು ಈ ಯೋಜನೆಗೆ ಜುಲೈ 8 ಕೊನೆಯ ದಿನಾಂಕವನ್ನ ನಿಗದಿಪಡಿಸಲಾಗಿದೆ. ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. www.vidyadana.org ಅಥವಾ SDF ವಿದ್ಯಾ ಅನ್ನುವಂತಹ ಮೊಬೈಲ್ ಆಪ್ ಅನ್ನ ಬಳಸಿ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಅವಶ್ಯವಿರುವ ದಾಖಲೆಗಳು ಆದಾಯ ಪ್ರಮಾಣ ಪತ್ರ, 10ನೇ ತರಗತಿಯ ಅಂಕಪಟ್ಟಿ, ವಿದ್ಯಾರ್ಥಿಯ ಭಾವಚಿತ್ರ, ಅಂಗನ್ಯೂನತೆ ಹೊಂದಿರುವಂತಹ ಪ್ರಮಾಣ ಪತ್ರ, ವಿದ್ಯಾರ್ಥಿ ಹೆಸರಿನ ಇಮೇಲ್ ID. ಇನ್ನು ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು: ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 2025ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು. 90ಕ್ಕಿಂತ ಅಧಿಕ ಅಥವಾ
9 ಸಿಜಿಪಿಎ, 75 ಅಥವಾ 7 ಸಿಜಿಪಿಎ ಅಂಗವೈಕಲ್ಯ ಹೊಂದಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. 10ನೇ ತರಗತಿಯ ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ಅಂಕದ ಆಧಾರದ ಮೇಲೆ ಮುಂದಿನ ಪದವಿ ತನಕದ ವಿದ್ಯಾರ್ಥಿ ವೇತನವನ್ನ ನೀಡಿ ಮುಂದುವರಿಸಲಾಗುತ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಹಾಯವಾಣಿ ಸಂಖ್ಯೆ 8068333500 ಸಂಪರ್ಕಿಸಬಹುದು. ಇನ್ನೊಮ್ಮೆ 8068333500. ಕಲಬುರಗಿಯಲ್ಲಿ ಮಿನಿ ವಿಧಾನಸೌಧದ ಎದುರುಗಡೆ ಇರುವಂತಹ ಜ್ಞಾನಸಿಂಚನ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ 2025 ಹಾಗೂ 26ನೇ ಸಾಲಿನ ಪಿಯುಸಿ ಪ್ರವೇಶಗಳು ಪ್ರಾರಂಭವಾಗಿವೆ. ಅತ್ಯಂತ ಅನುಭವಿ ಉಪನ್ಯಾಸಕರನ್ನ ಹೊಂದಿರುವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ. ಉತ್ತಮವಾದ ವರ್ಗ ಕೋಣೆಗಳು, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿ ತಿಂಗಳು ಮೆಂಟರಿಂಗ್ ಪದ್ಧತಿಯನ್ನು ಅಳವಡಿಸಲಾಗಿದೆ. ಪಠ್ಯ ಚಟುವಟಿಕೆಗಳ ಜೊತೆಗೆ ಇತರೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನಡೆಸಿ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬಲಾಗುತ್ತಿದೆ. ಗ್ರಂಥಾಲಯ ವ್ಯವಸ್ಥೆ, ಅತಿ ಕಡಿಮೆ ಶುಲ್ಕದಲ್ಲಿ ಪ್ರವೇಶ, 2 ರಿಂದ 3 ಕಂತಿನಲ್ಲಿ ಶುಲ್ಕವನ್ನ ಪಾವತಿ ಮಾಡಬಹುದಾದ ಸೌಲಭ್ಯ, ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಸಹ ಜ್ಞಾನಸಿಂಚನ ಕಾಲೇಜು ನೀಡುತ್ತಿದೆ. ವಿಕಾಸ ವಾರ್ತೆ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇದೀಗ ತಿಳಿಸಿದಂತೆ ಬಸವ ಕಲ್ಯಾಣದಲ್ಲಿ ನಾಳೆ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ವತಿಯಿಂದ ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪದ ವತಿಯಿಂದ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಸಮಾಧಿಯ ಬಳಿ ಶರಣೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಅವರ ಜಯಂತಿಯನ್ನ ಆಚರಿಸಲಾಗುತ್ತದೆ. ಈಗಾಗಲೇ ಬಸವ ಕಲ್ಯಾಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದ್ದು ಅನೇಕ ಯಾತ್ರಾ ಸ್ಥಳಗಳನ್ನ ಗುರುತಿಸಲಾಗಿದೆ. ಕ್ರಮೇಣ ಪ್ರವಾಸಿಗರ ಸಂಖ್ಯೆ ಬಸವ ಕಲ್ಯಾಣದಲ್ಲಿ ಹೆಚ್ಚಾಗುತ್ತಿದ್ದು ತಾವು ಕೂಡ ಪವಿತ್ರ ಕ್ಷೇತ್ರ ಬಸವ ಕಲ್ಯಾಣಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಅನೇಕ ಐತಿಹಾಸಿಕ ಸ್ಥಳಗಳನ್ನು ವೀಕ್ಷಿಸಬೇಕೆಂದು ವಿನಂತಿಸ್ತಾ ಬನ್ನಿ. ಇಂದಿನ ಸಂಚಿಕೆಯಲ್ಲಿ ಬಸವ ಕಲ್ಯಾಣದ ಕುರಿತಾಗಿ ವಿಕಾಸ್ ಅಕಾಡೆಮಿಯ ಪ್ರಧಾನ ಸಂಚಾಲಕರು ಬಸವರಾಜ್ ಪಾಟೀಲ್ ಸೇಡಂ ಅವರು ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅದನ್ನ ಕೇಳಿ ಬರೋಣ. ಉತ್ತರ ಕರ್ನಾಟಕದ ಬಸವ ಕಲ್ಯಾಣವು ಸಮಗ್ರ ಕರ್ನಾಟಕಕ್ಕೆ, ಭಾರತಕ್ಕೆ ಮತ್ತು ಜಗತ್ತಿನ ಮಾನವತೆಗೆ ಒಂದು ಅತ್ಯಂತ ಮಹತ್ವದ ಕ್ಷೇತ್ರ. ಜಾತಿ, ಮತ, ಪಂಥ, ಮೇಲು ಕೀಳು ಎಲ್ಲವನ್ನು ಮರೆತು ಜನ ಒಂದಾಗಿ ಬದುಕಲಿಕ್ಕೆ ಸುಮಾರು 900 ವರ್ಷಗಳ ಹಿಂದೆ ಬಸವಣ್ಣನವರು ಮಾಡಿದಂಥ ಅಪೂರ್ವ ಕ್ರಾಂತಿ, 770 ಕಾಯಕವನ್ನು ಮಾಡತಕ್ಕಂಥ ಶರಣರನ್ನು ಸೇರಿಸಿ ಅನುಭವದ ಮುಖಾಂತರ ಅಧ್ಯಯನವನ್ನು ಮಾಡಿ ಒಂದು ಅಪೂರ್ವ ಜಗತ್ತಿಗೆ ಆದರ್ಶದ ಬೆಳಕನ್ನು ನೀಡಿದಂಥ ಪವಿತ್ರ ಭೂಮಿ ಬಸವ ಕಲ್ಯಾಣವಾಗಿದೆ. ಜೊತೆಯಲ್ಲಿ ಘನ ಸರ್ಕಾರವು ಇದಕ್ಕೆ ಈ ಬಸವ ಕಲ್ಯಾಣದ ಬಸವಣ್ಣನವರೇ ಈ ನಾಡಿನ ಒಬ್ಬ ಶ್ರೇಷ್ಠ ಸಾಂಸ್ಕೃತಿಕ ನಾಯಕನೆಂದು ಅಧಿಕೃತವಾಗಿ ಸ್ವೀಕಾರ ಮಾಡಿರುವುದು ಸಂತಸದ ಸಂಗತಿ. ಕನ್ನಡ ನಾಡಿನ ತುಂಬ ಪಕ್ಕದ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಈ ಎಲ್ಲ ರಾಜ್ಯಗಳಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಬಸವಣ್ಣನವರ ವಿಚಾರ, ಅದರ ಜೊತೆಯಲ್ಲಿ ಬಸವಣ್ಣನವರ ಇಷ್ಟಲಿಂಗ ಪೂಜೆ, ಕಾಯಕ ಸಿದ್ಧಾಂತ ಮುಂತಾದವುಗಳಿಗೆ ಗೌರವವನ್ನು ನೀಡಿ ಅವರ ಹೆಸರಿನ ಮೇಲೆ ಸಂಘ, ಸಂಸ್ಥೆ, ಧಾರ್ಮಿಕ ಕೇಂದ್ರಗಳನ್ನು, ಕಲ್ಯಾಣ ಮಂಟಪಗಳನ್ನು ಕಟ್ಟಿ ಒಂದು ಬಹುದೊಡ್ಡ ಬಳಗ ಇಡೀ ಈ ಎಲ್ಲ ರಾಜ್ಯಗಳಲ್ಲಿ ನಮಗೆ ಎದ್ದು ಕಾಣುತ್ತದೆ. ಆದರೆ ಬಸವ ಕಲ್ಯಾಣಕ್ಕೆ ಈ ಕೀರ್ತಿ ತರಲು ಅವರ ಹೆಸರಿನ ಮೇಲೆ ಇರುವ ಇವತ್ತು ಅಧಿಕೃತವಾಗಿ ಪುರಾತತ್ವ ಇಲಾಖೆಯಿಂದ ಸ್ವೀಕೃತವಾಗಿರ್ತಕ್ಕಂಥ ಒಂದು ಮಹತ್ವದ ಚಿಹ್ನೆ ಅಂದರೆ ಪರಸುಕಟ್ಟೆ. ಪರಸುಕಟ್ಟೆ ಬಸವ ಕಲ್ಯಾಣದ ಆತ್ಮವಾಗಿದೆ. ಬಸವಣ್ಣನವರು ಇಲ್ಲೇ ಕೂಡುತ್ತಿದ್ದರು ಅಂತ ಹೇಳಲಿಕ್ಕೆ ಒಂದು ಅಧಿಕೃತವಾದ ಯಾವುದಾದರೂ ಒಂದು ದಾಖಲಾತಿ ಇದೆ ಅಂದರೆ ಅದು ಪರಸುಕಟ್ಟೆ ಇದೆ. ಜೊತೆಯಲ್ಲಿ ಇಡೀ ಬಸವ ಕಲ್ಯಾಣದ ಸುತ್ತಮುತ್ತ ಸುಮಾರು 500ಕ್ಕೂ ಬಿಕ್ಕಿದಂತಹ ಎಕರೆ ಪ್ರದೇಶದಲ್ಲಿ ಅದು ಅಕ್ಕ ಮಹಾದೇವಿಯ ಬಂದವರ ಓಣಿ, ಅದೇ ರೀತಿ ಭಾಲ್ಕಿ ಶ್ರೀಗಳ ಅನುಭವ ಮಂಟಪ, ಊರಿನ ಪ್ರಸಿದ್ಧ ಬಸವೇಶ್ವರ ದೇವಸ್ಥಾನ, ಅದೇ ರೀತಿ ಮಾತೆ ಮಹಾದೇವಿಯವರಿಂದ ಸ್ಥಾಪಿತವಾದ ಬಸವಣ್ಣನವರ 108 ಅಡಿ ಪುತ್ಥಳಿ, ಜೊತೆಯಲ್ಲಿ ಅರಿವಿನ ಮನೆ, ನಾನಾ ರೀತಿಯ ಶರಣರ ವಾಸಸ್ಥಾನಗಳು ಅವು ಇವತ್ತೂ ಸಹ
900 ವರ್ಷದ ಹಿಂದಿನ ಐತಿಹಾಸಿಕ ಕಥೆಗಳನ್ನು ಹೇಳುವಂತ ಒಂದು ಸುಂದರ ವಾತಾವರಣ ಅಲ್ಲಿ ಕಾಣುತ್ತದೆ. ಅಂಥ ಸಾಂಸ್ಕೃತಿಕ ನಾಯಕನ ಪ್ರೇರಣೆ ನೀಡುವ ಭೂಮಿಗೆ ಸಮಾಜದ ಜನ ನಾವೆಷ್ಟು ಅದರ ಜೊತೆಗೆ ತಾದಾತ್ಮ್ಯ ಹೊಂದಿದ್ದೇವೆ. ಪರುಸುಕಟ್ಟೆಯ ಜೀರ್ಣೋದ್ಧಾರದ ಕಾರ್ಯವೂ ಸಹ ಸರ್ಕಾರವು ಕೈಗೆತ್ತಿಕೊಂಡಿದೆ. ಇಂತಹ ಸ್ಥಿತಿಯಲ್ಲಿ ಭಕ್ತರ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅರ್ಥಾತ್ ಬಹುದೊಡ್ಡ ಪ್ರಮಾಣದಲ್ಲಿ ಮಾನವೀಯ ಪ್ರೀತಿಯಿಂದ ಕೂಡಿರ್ತಕ್ಕಂಥ ಸರ್ವ ಜೀವಾತ್ಮಗಳಿಗೆ ಲೇಸನೆ ಬಯಸ್ತಕ್ಕಂಥ ಈ ಬಸವ ಕಲ್ಯಾಣವು ಮಾನವೀಯ ಪ್ರೀತಿಯ ತವರು ಮನೆಯಾಗಿದೆ. ಶರಣು ಸಂಸ್ಕೃತಿಯ ತವರು ಮನೆಯಾಗಬೇಕು ಅನ್ನೋದೇ ನಮ್ಮಿಚ್ಛೆ ಇದೆ. ಆ ದೃಷ್ಟಿಯಿಂದ ಬಸವ ಕಲ್ಯಾಣವು ಸಾಕಷ್ಟು ತಯಾರಿ ಕಳೆದ 3 ವರ್ಷಗಳಿಂದ ಮಾಡುತ್ತಿದೆ. ಅಲ್ಲಿ ಬಂದವರಿಗೆ ಸುಂದರವಾದ ಉಚಿತ ಪ್ರಸಾದದ ವ್ಯವಸ್ಥೆ 3 ಕಡೆ ಇದೆ. ಯಾತ್ರಿಗಳ ಸಂಖ್ಯೆ ಕಳೆದ 3 ವರ್ಷಗಳಲ್ಲಿ ಸುಮಾರು 125ರಿಂದ ಇವತ್ತು 1200 ವಿಶೇಷ ದಿನಗಳಲ್ಲಿ 2000ವರೆಗೆ ಮುಟ್ಟುತ್ತಿದೆ. ಆದರೆ ಈ ಕ್ಷೇತ್ರ ಇನ್ನೆರಡು ವರ್ಷಗಳಲ್ಲಿ ಪ್ರತಿನಿತ್ಯ ಎವರೇಜ್ 5,000ಕ್ಕಿಂತ ಹೆಚ್ಚಿನ ಯಾತ್ರಿಗಳು ಬರಬೇಕು ಅಂತ ಹೇಳಿ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ. ಆ ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡುತ್ತೇವೆ. ಈ ಪವಿತ್ರ ಕ್ಷೇತ್ರದ ಬಗ್ಗೆ ಅಂತರಾತ್ಮದಲ್ಲಿ ಗೌರವ ಇದ್ದವರು ಬಸವ ಕಲ್ಯಾಣಕ್ಕೆ ಬರಬೇಕು, ಒಂದು ದಿನ ವಾಸವಾಗಬೇಕು ಮತ್ತು ಬಸವ ಕಲ್ಯಾಣದ ಸುಮಾರು ಈಗಿರುವ 29 ಕ್ಷೇತ್ರಗಳು ಇನ್ನೂ ಹೊಸದಾಗಿ ಸ್ವೀಕೃತವಾಗುವ ಇನ್ನೂ 29 ಕ್ಷೇತ್ರಗಳು ಬಸವ ಕಲ್ಯಾಣದ ಆ ಗೌರವಗಾಥೆ ನಮ್ಮ ಹೃದಯದಲ್ಲಿ ತುಂಬಿಕೊಂಡು ನಿಜವಾದ ಕನ್ನಡ ನಾಡು ಸಂಸ್ಕೃತಿಯ ನಾಡಾಗಬೇಕಾದರೆ, ಕನ್ನಡ ನಾಡಿಗೆ ಮಾನವತೆಯ ಸಂದೇಶ ಹೋಗಬೇಕಾದರೆ ಇಡೀ ಕನ್ನಡ ನಾಡಿನಲ್ಲಿ ಏಕಮಾತ್ರ ಶ್ರೇಷ್ಠ ಕೇಂದ್ರ ಅದು ಬಸವ ಕಲ್ಯಾಣವಾಗಿದೆ. ಅದಕ್ಕಾಗಿ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ಪರವಾಗಿ ಜನ ಇದನ್ನು ಕ್ಷೇತ್ರ ಅನ್ನುವ ಭಾವನೆಯಿಂದ ಬಂದು ಶುದ್ಧ ಅಂತಃಕರಣದಿಂದ ನಿರ್ಮಾಣ ಆಗಬೇಕನ್ನೋದೇ ನಮ್ಮ ಆಶೆ ಇದೆ. ಅದಕ್ಕಾಗಿ ಸಾರ್ವಜನಿಕರು ಇನ್ನು ಮುಂದೆ ಬರುವ ದಿನಗಳಲ್ಲಿ ತಮ್ಮ ಜೀವನದ ಎಲ್ಲ ಕೆಲಸಗಳಲ್ಲಿ, ಎಲ್ಲ ಕ್ಷೇತ್ರಗಳ ಪ್ರವಾಸದಲ್ಲಿ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು, ಕೇರಳದ ಜನತೆ ಅದು ಬಸವ ಕಲ್ಯಾಣ ಬಂದು ಹೋದಾಗಲೇ ನಮ್ಮ ಜೀವನ ಸಾರ್ಥಕ ಅನ್ನುವ ಭಾವನೆ ಎಲ್ಲರಲ್ಲಿ ಮೂಡಬೇಕಾಗಿದೆ. ಹಾಗೇನೆ ಘನ ಸರ್ಕಾರವು ಇಂಥ ಐತಿಹಾಸಿಕ ಕ್ಷೇತ್ರಕ್ಕೆ ಇವತ್ತು ಸಾಂಸ್ಕೃತಿಕ ನಾಯಕ ಅನ್ನುವ ಬಸವಣ್ಣನವರಿಗೆ ಕಿರೀಟವನ್ನಿಟ್ಟ ಮೇಲೆ ಅದನ್ನು ಭೂಮಿಯ ಮೇಲೆ ಎಳೆದು ಬರಬೇಕಾದರೆ ಕನಿಷ್ಠ ವರ್ಷಕ್ಕೆ ಒಂದು ಸಲ 3 ದಿವಸ ಅಥವಾ 5 ದಿವಸದ ಸಾಂಸ್ಕೃತಿಕ ಉತ್ಸವ, ಬಸವ ಸಾಂಸ್ಕೃತಿಕ ಉತ್ಸವ ಅನ್ನೋದನ್ನು ಬಸವ ಕಲ್ಯಾಣದಲ್ಲಿ ಮಾಡುವುದು ಅತ್ಯಂತ ಅವಶ್ಯಕತೆ ಇದೆ. ಈ ದಿಕ್ಕಿನಲ್ಲಿ ಘನ ಸರ್ಕಾರವು ಪರಿಗಣಿಸಿ ಸೂಕ್ತ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತರಾದರೆ ಅದು ಬಂಗಾರದಲ್ಲಿ ಹರಳಬಿಟ್ಟಂತೆ ಆಗುತ್ತದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗುತ್ತದೆ. ಆತ್ಮೀಯ ಕೇಳುಗರೆ, ಇವಾಗಿದ್ವು ಬಸವರಾಜ್ ಪಾಟೀಲ್ ಸೇಡಂ ಅವರ ಮಾತುಗಳು. ಬಸವ ಕಲ್ಯಾಣದಲ್ಲಿನ ನೋಡುವ ಸ್ಥಳಗಳ ಕುರಿತಾಗಿ ಅವರು ಒಂದಿಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಇನ್ನು ಕೇಳುಗರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಸೇಡಮಿನಲ್ಲಿ ಬಾಣಂತಿ ಕಂಬ ಪಂಚಲಿಂಗ ಗುಡಿಯು ಜೈನ ಬಸದಿ ಬಸವೇಶ ನಿಲಯ. ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಸರ್ವೇಷಾಂ
ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು. ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು. ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ. ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ. ಸರ್ವೇಷಾಂ